ನಮಸ್ಕಾರ. ಎಷ್ಟೋ ಬಾರಿ ನಮ್ಮ ಸಾಮರ್ಥ್ಯವನ್ನ, ನಮ್ಮ ಬಲವನ್ನ ಯಾರೋ ಒಬ್ರು ಬಂದು ನಮ್ಗೆ ನೆನ್ಪು ಮಾಡ್ಬೇಕಾಗತ್ತೆ. ನಾವು ಅದನ್ನೆಲ್ಲ ಮರ್ತೇ ಬಿಟ್ಟಿರ್ತೀವಿ. ನಮ್ದೇ ಆದ ಒಂದು ಬೌಂಡರಿ ಸೆಟ್ ಮಾಡ್ಕೊಂಡಿರ್ತೀವಿ. ಇದಕ್ಕೆ ಒಂದು ಉದಾಹರಣೆ ಆಗಿರೋ ಕತೆ ಹೇಳ್ತೀನಿ ಕೇಳಿ. ಶಕ್ತಿಶಾಲಿಯಾಗಿದ್ದಂತಹ ಹನುಮಂತ ಬಾಲ್ಯದಲ್ಲೇ ಸಾಕಷ್ಟು ತುಂಟನಾಗಿರ್ತಾನೆ. ಕಿತಾಪತಿಗಳನ್ನ ಮಾಡ್ತಾ ಇರ್ತಾನೆ. ನಿಮ್ಮ ಬಾಲ್ಯ ಹೇಗಿರುತ್ತೋ ಆತನ ಬಾಲ್ಯವು ಕೂಡ ಅದಕ್ಕಿಂತಲೂ ಸ್ವಲ್ಪ ಹೆಚ್ಚಾಗಿನೇ ತುಂಟತನದಿಂದ ತುಂಬಿರುತ್ತೆ. ಹೀಗಿರುವಾಗ ಒಂದು ದಿನ ಅತಿ ದೊಡ್ಡ ನಕ್ಷತ್ರ, ಪ್ರಪಂಚಕ್ಕೆ ಬೆಳಕು ನೀಡುವಂತಹ ಸೂರ್ಯನನ್ನೇ ಹನುಮಂತ ಹಣ್ಣು ಅಂತ ಹೇಳಿ ತಿನ್ನೋಕ್ ಹೋಗ್ತಾನೆ. ಆಗ ಅವನ ಅಪಾರ ಶಕ್ತಿಯನ್ನ ನೋಡಿದಂತಹ ದೇವತೆಗಳು ಕೂಡ ಭಯಭೀತಿಗೊಳ್ತಾರೆ. ಇನ್ನು ಮುಂದೆ ಹೀಗೆ ದಿನಗಳ ಕಳೀತಾ ಅವನ ತುಂಟತನಗಳು ಇನ್ನಷ್ಟು ಜಾಸ್ತಿ ಆಗ್ತಾ ಇರುತ್ತೆ. ಅವನ ಸುತ್ತಮುತ್ತ ಇರುವಂತ ಎಲ್ರಿಗೂ ಕೂಡ ತೊಂದರೆ ಕೊಡ್ತಾ ಇರ್ತಾನೆ. ಹೀಗೆ ಒಂದು ದಿನ ಋಷಿಮುನಿಗಳಿಗೆ ಅವರ ಜಪತಪಕ್ಕೂ ಕೂಡ ತೊಂದರೆ ಕೊಟ್ಟು ಬಿಡ್ತಾನೆ. ಆಗ ಋಷಿಮುನಿಗಳು ಆತನಿಗೆ ಶಾಪ ಕೊಟ್ಟು ಬಿಡ್ತಾರೆ. ನಿನ್ನ ಶಕ್ತಿ ಎಲ್ಲವೂ ಕೂಡ ಮರೆತು ಹೋಗ್ಲಿ ಅಂತ ಹೇಳಿ ಶಾಪ ಕೊಡ್ತಾರೆ. ಆಗ ಅಂಜನಾ ದೇವಿ ಸಾಕಷ್ಟು ಭಯಭೀತಿಗೊಂಡು ಋಷಿಮುನಿಗಳ ಬಳಿ ಹೋಗಿ ಗೋಗೆರ್ದು ಬಿಡ್ತಾಳೆ, ಕಣ್ಣೀರಿಡ್ತಾಳೆ. ಏನು ಮಾಡ್ಬಿಟ್ರಿ ಋಷಿಮುನಿಗಳೇ, ನನ್ನ ಮಗನ ಶಕ್ತಿಗಳನ್ನೆಲ್ಲವನ್ನ ಕೂಡ ಮರೆಯೋ ಹಾಗೆ ಮಾಡ್ಬಿಟ್ಟಲ್ಲ ಅಂತ ಹೇಳಿ ಬೇಡ್ಕೊಳ್ತಾಳೆ. ಆಗ ಋಷಿಮುನಿಗಳು ಹೇಳ್ತಾರೆ, ಸಮಾಧಾನ, ನಿನ್ನ ಮಗ ಇನ್ನೂ ಚಿಕ್ಕವನು, ಈಗ ಅವನಿಗೆ ಶಕ್ತಿಯ ಅಗತ್ಯ ಇರುವುದಿಲ್ಲ. ಮುಂದೊಂದು ದಿನ ಅವನಿಗೆ ಶಕ್ತಿ ಅಗತ್ಯ ಬಿದ್ದಾಗ ಅವರಿಗೆ ಯಾರಾದ್ರೂ ಶಕ್ತಿಯನ್ನ ನೆನಪು ಮಾಡಿದ್ರೆ ಆಗ ಅವನಿಗೆ ಅವನ ಶಕ್ತಿ ನೆನಪು ಕೂಡ ಆಗುತ್ತೆ, ಅದು ಬಳಕೆಗೆ ಕೂಡ ಬರುತ್ತೆ ಅಂತ ಹೇಳಿ ಕಳಿಸ್ತಾರೆ. ಹೀಗೆ ದಿನಗಳು ಉರುಳುತ್ತೆ, ಕಾಲ ಕಳೆಯುತ್ತೆ. ಆಗ ಮುಂದೊಂದು ದಿನ ಸೀತೆ ಅಪಹರಣ ಆದಂತಹ ಸಂದರ್ಭ. ಹೌದು, ಲಂಕೆಗೆ ಸೀತೆಯನ್ನ ಹುಡ್ಕೊಂಡು ಹೋಗ್ಬೇಕಾಗಿರತ್ತೆ. ಸಮುದ್ರದ ದಡದಲ್ಲಿ ವಾನರ ಸೈನ್ಯವೇ ಬಂದು ನಿಂತ್ಕೊಳ್ಳುತ್ತೆ. ಎಲ್ಲರೂ ಕೂಡ ಸಮುದ್ರ ದಾಟೋಕಾಗದೆ ಹತಾಶಗೊಳ್ತಾರೆ. ಹೇಗಪ್ಪ ಸೀತೆಯನ್ನ ಹುಡ್ಕೋದು ಅಂತ ಹೇಳಿ ಕೈ ಚೆಲ್ಲಿ ಯೋಚನೆ ಮಾಡ್ತಾ ಕೂತ್ ಬಿಡ್ತಾರೆ. ಆಗ ಜಾಂಬವಂತ ಹನುಮಂತನಿಗೆ ನೆನಪಿಸ್ತಾರೆ, ನಿನ್ನ ಶಕ್ತಿ ಇಷ್ಟು ಕೆಳಮಟ್ಟದಲ್ಲಿಲ್ಲ, ನೀನು ಅಪಾರ ಶಕ್ತಿ ಹೊಂದಿರುವಂತವನು, ನಿನ್ನಲ್ಲಿ ಸಾಕಷ್ಟು ಬಲ, ಸಾಮರ್ಥ್ಯ, ಶಕ್ತಿ ಎಲ್ಲವೂ ಕೂಡ ಇದೆ, ನಿನ್ನಿಂದ ಆಗುತ್ತೆ ಅಂತ ಹೇಳಿ ನೆನಪಿಸ್ತಾರೆ. ಆಗ ಆಂಜನೇಯನಿಗೆ ಎಲ್ಲವೂ ಕೂಡ ನೆನಪಿಗೆ ಬರುತ್ತೆ. ಆಗ ಒಂದೇ ಸಲ ಗಗನಕ್ಕೇರಿ ಲಂಕೆಯನ್ನ ತಲುಪಬಿಡ್ತಾನೆ ಹನುಮಂತ. ಆದ್ರೆ ಈ ಒಂದು ಕತೆ ನಮ್ಗೇನ್ ಹೇಳುತ್ತೆ ಹೇಳಿ? ನಮ್ಮಲ್ಲಿ ಸಾಮರ್ಥ್ಯ ಇರುತ್ತೆ, ಬಲ ಇರುತ್ತೆ, ಎಲ್ಲವೂ ಕೂಡ ನಮ್ಮಲ್ಲೇ ತುಂಬಿಕೊಂಡಿರುತ್ತೆ. ಆದರೆ ನಾವು ಒಂದು ಬೌಂಡ್ರಿ ಸೆಟ್ ಮಾಡ್ಕೊಂಡಿರ್ತೀವಿ. ನಮ್ದು ಇಷ್ಟೇ, ಇದನ್ನ ದಾಟಿ ನಮ್ಮಿಂದ ಏನೂ ಆಗಲ್ಲ ಅನ್ನೋದನ್ನ ನಮಗೆ ನಾವೇ ಅಂದ್ಕೊಂಡಿರ್ತೀವಿ. ತಪ್ಪು. ಹಾಗೆ